ಕೊನೆಯದಾಗಿ ವೆರಿ ಕ್ವಿಕ್ ಆಗಿ ಕೆನಡಾದ ಮೇಲೆ ಇದರ ಪರಿಣಾಮ ಏನು ಅಂತ ಕೇಳಬೇಕು ಅನಿಸ್ತಿದೆ. ಅಲ್ಲ ಈಗ ನೋಡಿ, ಕೆನಡಾದಲ್ಲಿ ಕೂಡ ಈ ರೀತಿಯ ಇಮಿಗ್ರೇಷನ್ ಪಾಲಿಸಿಯ ಕಾರಣದಿಂದ ಒಂದು ರೀತಿಯ ತಳಮಳ ಕೆನಡಾದಲ್ಲೂ ಕೂಡ ಇದೆ. ಕೆನಡಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಯ್ಕೆ ಆಗ್ತಾ ಇದ್ದಂತೆ ಜಸ್ಟಿನ್ ಟ್ರುಡೋ ರಾಜೀನಾಮೆಯನ್ನು ಕೂಡ ಕೊಡಬೇಕಾದಂತ ಜಸ್ಟಿನ್ ಟ್ರುಡೋನ ಎಷ್ಟು ಹೀಯಾಳಿಸಬೇಕೋ ಅಷ್ಟು ಟ್ರಂಪ್ ಹೀಯಾಳಿಸ್ಬಿಟ್ಟು, ಮತ್ತು ಕೆನಡಾದಿಂದ ಹ್ಯೂಮನ್ ಟ್ರಾಫಿಕಿಂಗ್, ಡ್ರಗ್ ಟ್ರಾಫಿಕಿಂಗ್ ಕೂಡ ಕೆನಡಾಗೆ ಏಡ್ ಕೂಡ ಅಮೆರಿಕಾದಿಂದ ಹೋಗ್ತಾ ಇದೆ, ಜಾಸ್ತಿ ಹೋಗುತ್ತೆ, ನ್ಯಾಚುರಲಿ ಜಾಸ್ತಿ ಹೋಗುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಬಂದ್ಮೇಲೆ ಅದರ ಮೇಲೆ ಅದು ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಆಮೇಲೆ ಇನ್ನೊಂದಿದೆ, ಜೋ ಬೈಡನ್ ಆಡಳಿತಾವಧಿಯಲ್ಲಿ ಭಾರತ ಯಾವುದೇ ರೀತಿಯ ಫಾರಿನ್ ಪಾಲಿಸಿಯ ಸಂದರ್ಭದಲ್ಲಿ, ಈಗ ನಮ್ಮ ಕೆನಡಾದಲ್ಲಿ ನಿಜರ್ ಇಸ್ ಇನ್ ಕೆನಡಾ ಅಲ್ವಾ, ಸಿಖ್ ಖಲಿಸ್ತಾನಿ ಬಂಡುಕೋರರು ಅಮೆರಿಕಾದಲ್ಲೂ ಕೂಡ ಕುಳಿತಿದ್ದಾರೆ. ಅವ್ರ ಮೇಲೆ ಏನಾದರೂ IB ಅಥವಾ ರಾ ಏನಾದರೂ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿನ ಸರ್ಕಾರಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅದೇನಾಗುತ್ತೆ, ಅದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತ ಅನ್ಸುತ್ತೆ. ಕೊನೆಯದಾಗಿ ವೆರಿ ಕ್ವಿಕ್ ಆಗಿ ಕೆನಡಾದ ಮೇಲೆ ಇದರ ಪರಿಣಾಮ ಏನು ಅಂತ ಕೇಳಬೇಕು ಅನಿಸ್ತಿದೆ. ಅಲ್ಲ ಈಗ ನೋಡಿ, ಕೆನಡಾದಲ್ಲಿ ಕೂಡ ಈ ರೀತಿಯ ಇಮಿಗ್ರೇಷನ್ ಪಾಲಿಸಿಯ ಕಾರಣದಿಂದ ಒಂದು ರೀತಿಯ ತಳಮಳ ಕೆನಡಾದಲ್ಲೂ ಕೂಡ ಇದೆ. ಕೆನಡಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಯ್ಕೆ ಆಗ್ತಾ ಇದ್ದಂತೆ ಜಸ್ಟಿನ್ ಟ್ರುಡೋ ರಾಜೀನಾಮೆಯನ್ನು ಕೂಡ ಕೊಡಬೇಕಾದಂತ, ಜಸ್ಟಿನ್ ಟ್ರುಡೋನ ಎಷ್ಟು ಹೀಯಾಳಿಸಬೇಕೋ ಅಷ್ಟು ಟ್ರಂಪ್ ಹೀಯಾಳಿಸ್ಬಿಟ್ಟು, ಮತ್ತು ಕೆನಡಾದಿಂದ ಹ್ಯೂಮನ್ ಟ್ರಾಫಿಕಿಂಗ್, ಡ್ರಗ್ ಟ್ರಾಫಿಕಿಂಗ್ ಕೂಡ ಕೆನಡಾಗೆ ಏಡ್ ಕೂಡ ಅಮೆರಿಕಾದಿಂದ ಹೋಗ್ತಾ ಇದೆ, ಜಾಸ್ತಿ ಹೋಗುತ್ತೆ, ನ್ಯಾಚುರಲಿ ಜಾಸ್ತಿ ಹೋಗುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಬಂದ್ಮೇಲೆ ಅದರ ಮೇಲೆ ಅದು ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಆಮೇಲೆ ಇನ್ನೊಂದಿದೆ, ಜೋ ಬೈಡನ್ ಆಡಳಿತಾವಧಿಯಲ್ಲಿ ಭಾರತ ಯಾವುದೇ ರೀತಿಯ ಫಾರಿನ್ ಪಾಲಿಸಿಯ ಸಂದರ್ಭದಲ್ಲಿ, ಈಗ ನಮ್ಮ ಕೆನಡಾದಲ್ಲಿ ನಿಜರ್ ಇಸ್ ಇನ್ ಕೆನಡಾ ಅಲ್ವಾ, ಸಿಖ್ ಖಲಿಸ್ತಾನಿ ಬಂಡುಕೋರರು ಅಮೆರಿಕಾದಲ್ಲೂ ಕೂಡ ಕುಳಿತಿದ್ದಾರೆ. ಅವ್ರ ಮೇಲೆ ಏನಾದರೂ IB ಅಥವಾ ರಾ ಏನಾದರೂ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿನ ಸರ್ಕಾರಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅದೇನಾಗುತ್ತೆ, ಅದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತ ಅನ್ಸುತ್ತೆ. ರೈಟ್, ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಮೊದಲ ದಿನವೇ ಹಲವಾರು ಬದಲಾವಣೆಗಳಿಗೆ ಅವರು ಮುನ್ನುಡಿ ಬರೆದಿದ್ದಾರೆ. ನೋಡ್ತಾ ಹೋಗೋಣ. ಧನ್ಯವಾದ ಪ್ರಶಾಂತ್. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.